ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್. ಓಕೆ, ನಾನು PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕದಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಓಕೆ, ಸೊ ಇಂದು ನಾನು ಮಾಡೆಲ್ ಕ್ವಶನ್ ಪೇಪರ್ ಲೆವೆಲ್ 4 ಅಂದರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಆನ್ಸರ್ಸ್ ಕೂಡ ಇದರಲ್ಲಿ ಬಂದಿದೆ. ಸೊ ಫಸ್ಟ್ ಇದರಲ್ಲಿ 10 MCQ ಪ್ರಶ್ನೆಗಳಿರುತ್ತೆ. 10 MCQ ಪ್ರಶ್ನೆಗಳಲ್ಲಿ 2 ಎಂಪ್ಲಾಯ್ ಬಡ್ಡಿ ಮೇಲೆ ಇರುತ್ತೆ. ಓಕೆ, ಇನ್ನು ಉಳಿದಿದ್ದು 8 ಆಟೋಮೊಬೈಲ್ ರಿಲೇಟೆಡ್ ಇರುತ್ತೆ. ಓಕೆ, ಸೊ 2 ಸೇರಿ ಎಷ್ಟಿರುತ್ತೆ? 10 ಇರುತ್ತೆ. ಓಕೆ, so we will go to the first question. What are the steps to insert a square shape in a presentation? Okay, so what are the steps to insert a square? ಏನು ಇನ್ಸರ್ಟ್ ಮಾಡಬೇಕ್ರಿ? ಅಲ್ಲಿ ನಾವು ಸ್ಕ್ವೇರ್ ಇನ್ಸರ್ಟ್ ಮಾಡಬೇಕು, ಶೇಪ್ ಇನ್ ಪ್ರೆಸೆಂಟೇಷನ್ ಅಂತ ಕೇಳಿದ್ದಾರೆ. ಓಕೆ, ಸೊ ನಾವು ನೋಡ್ತಾ ಹೋಗೋಣ. ಫಸ್ಟ್ ಇನ್ಸರ್ಟ್ ಶೇಪ್, ಲೈನ್, ಸ್ಕ್ವೇರ್, ಟೂಲ್ಸ್, ಇನ್ಸರ್ಟ್, ಫಾರ್ಮ್ಯಾಟ್. ಓಕೆ, ಇಲ್ಲಿ ನಾವು ಒಂದೊಂದೇ ನಾವೇನು ನೋಡ್ತಾ ಹೋಗೋಣ. ಇಲ್ಲೇ ನೋಡಿ, ಫಸ್ಟ್ ಆಪ್ಷನ್ ಇನ್ಸರ್ಟ್. ನೀವೇನು ಮಾಡಬೇಕು ಅಂತಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ನಿಮ್ಮ ಕೆಲಸ ಮುಗಿದ್ಮೇಲೆ ಫಸ್ಟ್ ನೀವೇನು ಮಾಡಬೇಕು? ಇನ್ಸರ್ಟ್ ಟ್ಯಾಬ್ ಮೇಲೆ ಏನು ಮಾಡಬೇಕು? ಕ್ಲಿಕ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಸರ್ಟ್ ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಓಕೆ, ನೀವೇನು ಮಾಡಬೇಕು? ನೆಕ್ಸ್ಟ್ ಶೇಪ್ ಮೇಲೆ ಹೋಗಬೇಕು. ಓಕೆ, ಶೇಪ್ನಲ್ಲಿ ವಿವಿಧ ರೀತಿಯ ಶೇಪ್ಗಳಿರುತ್ತೆ. ರೌಂಡ್ ಶೇಪ್, ಸ್ಕ್ವೇರ್ ಶೇಪ್, ಟ್ರಯಾಂಗ್ಯುಲರ್ ಶೇಪ್, ಸ್ಟಾರ್ ಶೇಪ್, ಈ ಥರ. ಅಲ್ಲಿ ನೀವೇನು ಆಪ್ಷನ್ ಲೈಕ್ ಮಾಡಬೇಕಂದ್ರೆ ಲೈನನ್ನು ನೀವು ಚೂಸ್ ಮಾಡಬೇಕು. ಆ ಲೈನ್ನ ಮೇಲೆ ಏನಿರುತ್ತೆ? ಸ್ಕ್ವೇರ್ ಅಂತ ಇರುತ್ತೆ. ಸೊ ಈ ಸ್ಕ್ವೇರನ್ನು ನೀವು ಇದು ಮಾಡಿದರೆ, ಸೆಲೆಕ್ಟ್ ಮಾಡಿದರೆ ಸಾಕು. ಈ ಥರ ನೀವೇನು ಮಾಡ್ಬೋದು? ಪವರ್ ಪಾಯಿಂಟಲ್ಲಿ ಸ್ಕ್ವೇರನ್ನು ಏನು ಮಾಡ್ಬೋದು? ಇನ್ಸರ್ಟ್ ಮಾಡ್ಬೋದು. ಓಕೆ, ಸೊ ಇನ್ನು ಸೆಕೆಂಡ್ ಕ್ವಶನ್ ಇದೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಸೆಕೆಂಡ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಟೂಲ್ಸ್ನಲ್ಲಿ ಬರಲ್ಲ, ಟೂಲ್ಸ್ ಫಾರ್ಮ್ಯಾಟೇ ಇಲ್ಲ. ಇನ್ನು ಥರ್ಡಲ್ಲಿ ಇನ್ಸರ್ಟ್ ಓಕೆ, ಬಟ್ ಶೇಪ್ಸ್ ಓಕೆ, ಬೇಸಿಕ್. ಇಲ್ಲಿ ನಾವು ಏನಾಗ್ತೀವಿ? ಫೇಲ್ ಆಗ್ತೀವಿ. ಸ್ಕ್ವೇರ್ ಇದು ಸರಿಯಾಗಿರುತ್ತೆ, ಬಟ್ ಬೇಸಿಕ್ ಬದಲಿ ನಾವು ಇಲ್ಲಿ ಏನು ಮಾಡಬೇಕು? ಲೈನನ್ನು ಚೂಸ್ ಮಾಡಬೇಕು. ಫಾರ್ಮ್ಯಾಟಿಂಗ್, ಸೊ ಇಟ್ ಈಸ್ ಅ ರಾಂಗ್ ಆನ್ಸರ್. ಓಕೆ, so we will go to the next question. Okay, which is the correct step to save a presentation? ಬರೀ ಇಲ್ಲಿ ಏನು ಕೇಳಿದ್ದಾರೆ ಅವರು? ಪ್ರೆಸೆಂಟೇಷನನ್ನು ಸೇವ್ ಮಾಡೋದು ಹೇಗೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಸೇವ್ ಅ ಪ್ರೆಸೆಂಟೇಷನ್. ಓಕೆ, ಸೊ ಈಗ ನಾವು ಅಲ್ಲಿ ಏನು ಮಾಡಿದ್ವಿ? ಇನ್ಸರ್ಟ್ ಮಾಡೋದನ್ನು ನೋಡಿದ್ವಿ. ಈಗ ನಾವು ಸೇವ್ ಮಾಡೋದನ್ನು ನೋಡೋಣ. ಓಕೆ, ಫಸ್ಟ್ ಫೈಲ್, ಸೇವ್ ಆ್ಯಸ್, ಟೈಪ್, ಫೈಲ್ ನೇಮ್, ಸೇವ್, ಫೈಲ್ ಓಪನ್, ಫೈಲ್ ನೇಮ್ ಓಪನ್, ಫೈಲ್ ಟೆಂಪ್ಲೇಟ್, ಸೇವ್ ಆ್ಯಸ್ ಟೆಂಪ್ಲೇಟ್, ಫೈಲ್ ಕ್ಲೋಸ್, ಸೇವ್. ಓಕೆ, ಸೊ ಇಲ್ಲಿ ಒಂದೊಂದಾಗಿ ನಾವೇನು ಮಾಡೋಣ? ಈಗ ನೋಡ್ತಾ ಹೋಗೋಣ. ಮೊದಲು ಸೊ ಯಾವುದು ರಾಂಗ್ ಇದೆ, ಯಾಕೆ ರಾಂಗ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿ ಆಪ್ಷನ್ಗೆ ಹೋಗೋಣ ನಾವು. ಫೈಲ್ ಇಟ್ ಈಸ್ ಓಕೆ. ಓಕೆ, ಬಟ್ ಓಪನ್ ಇಲ್ಲಿ ನಾವು ಫೇಲ್ ಆಗ್ತೀವಿ. ಯಾಕಂದರೆ ಓಪನ್ ಅಂತಂದರೆ ನಾವು ಯಾವ ಫೈಲನ್ನು ಸೇವ್ ಮಾಡಿರ್ತೀವಲ್ಲ ಅದನ್ನು ಓಪನ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಇದನ್ನು ಚೂಸ್ ಮಾಡ್ತೀವಿ. ಓಕೆ, ಇದನ್ನು ಚೂಸ್ ಮಾಡ್ತೀವಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಬರುತ್ತೆ ಫೈಲ್ ನೇಮ್. ಸೊ ಇಲ್ಲಿ ಕೂಡ ನಾವು ರಾಂಗ್ ಆಗ್ತೀವಿ. ಓಪನ್ ರಾಂಗ್. ಸೊ ಇನ್ನು ಟೆಂಪ್ಲೇಟನ್ನು ಸೇವ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಇದನ್ನು ಬಳಸ್ತೀವಿ. ಮತ್ತು ಕ್ಲೋಸ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಇದನ್ನು ಬಳಸ್ತೀವಿ. ಬಟ್ ಸೇವ್ ಮಾಡಲಿಕ್ಕೆ ಫಸ್ಟ್ ನಾವೇನು ಮಾಡ್ತೀವಿ? ನಮ್ಮ ವರ್ಕ್ ಕಂಪ್ಲೀಟ್ ಆದಮೇಲೆ, ಪ್ರೆಸೆಂಟೇಷನಲ್ಲಿ ನಮ್ಮ ವರ್ಕ್ ಕಂಪ್ಲೀಟ್ ಆದಮೇಲೆ ಸೊ ಫೈಲ್ ಟ್ಯಾಬ್ ಮೇಲೆ ಹೋಗ್ತೀವಿ. ಫೈಲಿಂದ ಸೇವ್ ಆ್ಯಸ್ ಹೋದ ಕೂಡಲೇ ಅಲ್ಲೊಂದು ನಿಮಗೆ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನಿಮ್ಮ ಹೆಸರು ಮತ್ತು ನೀವು ಯಾವ ಫೋಲ್ಡರ್ನಲ್ಲಿ ಸೇವ್ ಮಾಡಬೇಕು ಅಂದ್ಕೊಂಡಿರ್ತಿರಲ್ಲ ಆ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ.
ಆ ಡೈಲಾಗ್ ಬಾಕ್ಸ್ನಲ್ಲಿ ನೀವು ನಿಮ್ಮ ಹೆಸರು ಮತ್ತು ನೀವು ಫೋಲ್ಡರನ್ನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟರೆ ನಿಮ್ಮ ಪ್ರೆಸೆಂಟೇಷನ್ ಏನಾಗುತ್ತೆ, ಸೇವ್ ಆಗುತ್ತೆ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಮೂರನೇ ಪ್ರಶ್ನೆ, ಮುಂಭಾಗದ ಎಕ್ಸೆಲ್ ಮತ್ತು ಹಿಂಭಾಗದ ಎಕ್ಸೆಲ್ ನಡುವಿನ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ. ಮುಂಭಾಗದ ಎಕ್ಸೆಲ್, ಓಕೆ, ಇಲ್ಲಿ ನೋಡಿ ನೀವು ಮುಂಭಾಗದ ಎಕ್ಸೆಲ್ ಮತ್ತು ಹಿಂಭಾಗದ ಎಕ್ಸೆಲ್. ಸೊ ಇಲ್ಲಿ ನಾನು ನಿಮಗೆ ಒಂದು ಚಿತ್ರನ ತೆಗೆದುಬಿಡ್ತೀನಿ. ಓಕೆ, ಸೊ ಇಲ್ಲಿ ನನ್ನ ಡ್ರಾಯಿಂಗ್ ಸರಿಯಾಗಿಲ್ಲ, ಕ್ಷಮಿಸಿ. ಓಕೆ, ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ಈ ಫ್ರಂಟ್ ಎಕ್ಸೆಲ್ನಿಂದ ಮತ್ತು ರಿಯರ್ ಎಕ್ಸೆಲ್ ನಡುವಿನ ಈ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪ್ಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆ, ಸೊ ಅದನ್ನು ಏನು ಮಾಡೋಣ ಈಗ ನಾವು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಬರುತ್ತೆ ಲೂಬ್ರಿಕೇಶನ್. ಲೂಬ್ರಿಕೇಶನನ್ನು ನಾವು ನಯಗೊಳಿಸುವಿಕೆಗೋಸ್ಕರ ಬಳಸ್ತೀವಿ. ಓಕೆ, ಎರಡು ವಸ್ತುಗಳ ನಡುವೆ ಘರ್ಷಣೆ ಆಗ್ತಾ ಇದೆ ಅಂತಂದರೆ ಆ ಘರ್ಷಣೆಯನ್ನು ಕಡಿಮೆ ಮಾಡಲು ನಾವೇನು ಮಾಡ್ತೀವಿ, ಲೂಬ್ರಿಕೇಶನನ್ನು ಬಳಸ್ತೀವಿ. ಇನ್ನು ಸೆಕೆಂಡ್ ಬರುತ್ತೆ ಓಕೆ ಚಕ್ರ ಸಮತೋಲನ ಯಾವಾಗ ಮಾಡ್ತೀವಪ್ಪ ಅಂತಂತಂದರೆ ಆ ಟೈರ್ನ ಚಕ್ರ ಕಂಪನ ಮತ್ತು ಬೌನ್ಸ್ನಿಂದ ತನ್ನ ಶೇಪನ್ನು ಕಳ್ಕೊಂಡಿದ್ರೆ, ಸವೆತಕ್ಕೊಳಪಟ್ಟಿದ್ರೆ, ಟೋ ಇನ್ ಅಥವಾ ಟೋ ಔಟ್ ಆಗಿದ್ದರೆ, ಸೊ ಇಲ್ಲ ಅಂದರೆ ನೀವು ಹೇಳ್ಬೋದು ಪಾಸಿಟಿವ್ ಕ್ಯಾಂಬರ್ ಮತ್ತು ನೆಗೆಟಿವ್ ಕ್ಯಾಂಬರ್ ಆಗಿದ್ದರೆ, ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, ಚಕ್ರ ಸಮತೋಲನವನ್ನು ಮಾಡ್ತೀವಿ. ನೆಕ್ಸ್ಟ್ ಬರುತ್ತೆ ಲೀಫ್ ಸ್ಪ್ರಿಂಗ್. ಓಕೆ, ಸೊ ಲೀಫ್ ಸ್ಪ್ರಿಂಗನ್ನು ಎದಕ್ಕೆ ಬಳಸ್ತೀವಿ ಅಂದರೆ ಸಸ್ಪೆನ್ಷನ್ನಲ್ಲಿ ಬಳಸ್ತೀವಿ. ಓಕೆ, ದ ಆನ್ಸರ್ ಈಸ್ ವೀಲ್ ಬೇಸ್ ಅಂದರೆ ಮುಂಭಾಗದ ಆಕ್ಸೆಲ್ ಮತ್ತು ಹಿಂಭಾಗದ ಆಕ್ಸೆಲ್ ನಡುವಿನ ಅಂತರವನ್ನು ನಾವೇನಂತೀವಿ, ವೀಲ್ ಬೇಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ, ಇಂಜಿನ್ನ ಪವರನ್ನು ಹಿಂದಿನ ಡ್ರೈವ್ ಎಕ್ಸೆಲ್ಗೆ ಸಾಗಿಸಲು ಬಳಸುವ ಸಾಧನ. ಓಕೆ, ರೇಡಿಯೇಟರ್, ವೀಲ್, ಪ್ರೊಪೆಲ್ಲರ್ ಶಾಫ್ಟ್ ಮತ್ತು ಕ್ರ್ಯಾಂಕ್ ಶಾಫ್ಟ್. ಓಕೆ, ಈ ಪ್ರಶ್ನೆಯನ್ನು ನಾವೇನು ಮಾಡೋಣ, ಸರಿಯಾಗಿ ನೋಡೋಣ. ಇಂಜಿನ್ನ ಪವರನ್ನು ಹಿಂದಿನ ಡ್ರೈವ್ ಎಕ್ಸೆಲ್ಗೆ ಸಾಗಿಸಲು ಬಳಸುವ ಸಾಧನ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಬರುತ್ತೆ ರೇಡಿಯೇಟರ್ನ ನಾವು ಕೂಲಿಂಗ್ ಸಿಸ್ಟಮ್ನಲ್ಲಿ ಬಳಸ್ತೀವಿ. ಸೊ ಕೂಲೆಂಟ್ನಲ್ಲಿರ್ತಕ್ಕಂಥ ಶಾಖವನ್ನು ಗಾಳಿ ಬಂದು ಹೀರ್ಕೊಂಡು ಹೋಗಲಿಕ್ಕೆ ಏನು ಮಾಡುತ್ತೆ, ಇದು ಸಹಾಯವನ್ನು ಮಾಡುತ್ತೆ. ಓಕೆ, ವೀಲ್, ಸೊ ಚಕ್ರ, ಇದನ್ನು ನಾವು ವೀಲ್ ಹಬ್ಗೆ ಜೋಡಣೆ ಮಾಡಿರ್ತೀವಿ. ಸೊ ಕ್ರ್ಯಾಂಕ್ ಶಾಫ್ಟನ್ನು ನಾವು ಕನೆಕ್ಟಿಂಗ್ ರಾಡ್ನ ಬಿಗ್ ಆ್ಯಂಡ್ ಬೇರಿಂಗಿಗೆ ಕನೆಕ್ಟ್ ಮಾಡಿರ್ತೀವಿ. ಕ್ರ್ಯಾಂಕ್ ಶಾಫ್ಟ್ ಏನು ಮಾಡುತ್ತೆ ಅಂತಂತಂದರೆ ವೃತ್ತಾಕಾರದ ಶಕ್ತಿಯನ್ನು ಏನು ಮಾಡುತ್ತೆ, ಸಂಗ್ರಹಿಸುತ್ತದೆ. ಓಕೆ, ದ ಆನ್ಸರ್ ಇಸ್ ಪ್ರೊಪೆಲ್ಲರ್ ಶಾಫ್ಟ್. ಸೊ ಪ್ರೊಪೆಲ್ಲರ್ ಶಾಫ್ಟನ್ನು ನಾವು ಗೇರ್ ಬಾಕ್ಸ್ ಮತ್ತು ಡಿಫ್ರೆನ್ಷಿಯಲ್ ನಡುವೆ ಏನು ಮಾಡಿರ್ತೀವಿ, ಆ್ಯಡ್ ಮಾಡಿರ್ತೀವಿ. ಸೊ ಇದರ ಕೆಲಸ ಏನಪ್ಪ ಅಂತಂದರೆ ಇಂಜಿನ್ ಟಾರ್ಕನ್ನು ರಿಯರ್ ವೀಲ್ಸ್ಗೆ ಟ್ರಾನ್ಸ್ಮಿಟ್ ಮಾಡೋದು ಗೇರ್ ಬಾಕ್ಸ್, ಪ್ರೊಪೆಲ್ಲರ್ ಶಾಫ್ಟ್ನ ಕಾರ್ಯವಾಗಿದೆ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಶಾಕ್ ಅಬ್ಸರ್ವರ್ನ ಪ್ರಮುಖ ಸರ್ವಿಸನ್ನು ಪ್ರತಿ ಡ್ಯಾಶ್ ಕಿಲೋಮೀಟರ್ಗಳಿಗೊಮ್ಮೆ ಪರೀಕ್ಷಿಸಲೇಬೇಕು. ಓಕೆ, ಸೊ ಇಲ್ಲಿ ನಾವು ಆಪ್ಷನನ್ನು ನೋಡೋಣ. ಓಕೆ, ಶಾಕ್ ಅಬ್ಸರ್ವರ್ ಫಸ್ಟ್ ನೀವು ತಿಳ್ಕೊಳ್ಳಿ. ಶಾಕ್ ಅಬ್ಸರ್ವರ್ ಅಂದರೆ ಏನು? ಶಾಕ್ ಅಬ್ಸರ್ವರ್ ಅಂದರೆ ಇದನ್ನು ನಾವು ಸಸ್ಪೆನ್ಷನಲ್ಲಿ ಬಳಸ್ತೀವಿ. ಇದು ರಸ್ತೆ ಮೇಲೆ ಉತ್ಪಾದನೆ ಆಗುವಂಥ ಕಂಪನ ಮತ್ತು ಬೌನ್ಸ್ಗಳನ್ನು ಕಡಿಮೆ ಮಾಡಿ ರಸ್ತೆ ಮೇಲೆ ಚಲಿಸ್ತಕ್ಕಂಥ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಅಥವಾ ನೀವು ಸರಕು ಸಾಮಾನುಗಳಿಗೆ ಏನು ಮಾಡುತ್ತೆ, ಆರಾಮದಾಯಕವಾದ ಸೌಕರ್ಯವನ್ನು ನೀಡ್ತೈತಿ. ಸೊ ಇದನ್ನು ಸರ್ವಿಸ್ನಲ್ಲಿ ಎಷ್ಟು ಕಿಲೋಮೀಟರ್ಗೊಮ್ಮೆಗೆ ಬದಲಾವಣೆ ಮಾಡಬೇಕು ಅಂತ ಅವ್ರು ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ 20,000 ಕಿಲೋಮೀಟರ್. 20,000 ಕಿಲೋಮೀಟ್ರಿಗೆ ಏನು ಮಾಡಬೇಕು, ನೀವು ಇದನ್ನು ಬದಲಾವಣೆ ಮಾಡಬೇಕು. ಸೊ ಇದರ ಮೇಲೆ ಇನ್ನೂ 2 ಕ್ವಶನ್ ಬರುತ್ತೆ. ಡ್ಯಾಂಪರ್ನ ಜೊತೆ ಏನು ಬಳಸ್ತಾರೆ ಅಂತ ಕೇಳ್ತಾರೆ, ಸ್ಪ್ರಿಂಗ್. ಮತ್ತು ಪ್ರತಿ 1 ನಿಮಿಷಕ್ಕೆ ಶಾಕ್ ಅಬ್ಸರ್ವರ್ ಎಷ್ಟು ಸರಿ
ಚಲಿಸುತ್ತದೆ ಅಂತ ಕೇಳ್ತಾರೆ. ಸೊ ಅದು 1,000 ಸಾರಿ ಅಂತ ನೀವೇನು ಮಾಡ್ಬೋದು ಹೇಳ್ಬೋದು. ಓಕೆ, ಈ ಥರ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಕಂದು ಬಣ್ಣದ ಕೇಬಲನ್ನು ಡ್ಯಾಶ್ ಸರ್ಕ್ಯೂಟ್ಗಳಲ್ಲಿ ಬಳಸಲಾಗುತ್ತದೆ. ಓಕೆ, ಸೊ ಆಪ್ಷನ್ ನೋಡೋಣ. ಇಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಅವ್ರಿಗೆ ಏನು ಕೇಳಿದ್ದಾರೆ ಅಂದರೆ, ಕಂದು ಬಣ್ಣದ ಕೇಬಲನ್ನು ಡ್ಯಾಶ್ನಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡೋಣ. ಫಸ್ಟ್ ಜನರೇಟರ್. ಸೊ ಜನರೇಟರನ್ನು ನಾವು ಯೆಲ್ಲೋ ಕೇಬಲನ್ನು ಬಳಸ್ತೀವಿ ಜನರೇಟರ್ ಸರ್ಕ್ಯೂಟ್ಗೆ. ಇಗ್ನಿಷನ್ ಸರ್ಕ್ಯೂಟ್ಗೆ ನಾವು ವೈಟ್ ಕೇಬಲ್. ಓಕೆ, ಇನ್ನು ನೆಕ್ಸ್ಟ್ ಬರುತ್ತೆ ಆಕ್ಸಿಲರಿ. ಇದಕ್ಕೆ ನಾವು ಗ್ರೀನ್ ಕೇಬಲನ್ನು ಬಳಸ್ತೀವಿ. ಬ್ಯಾಟ್ರಿ ಇಟ್ ಈಸ್ ಅ ಬ್ರೌನ್ ಕೇಬಲ್. ಈ ಥರ ನೀವೇನು ಮಾಡ್ಬೋದು, ಇದನ್ನು ತಿಳಿದುಕೊಳ್ಬೋದು. ಓಕೆ, ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಡಯಾಫ್ರಮ್ ಕ್ಲಚ್ನಲ್ಲಿ ಕಾಯಿಲ್ ಸ್ಪ್ರಿಂಗ್ ಬದಲಿಗೆ ಡ್ಯಾಶ್ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಒಂದೊಂದಾಗಿ ನೋಡೋಣ. ಸೊ ಡಯಾಫ್ರಮ್ ಕ್ಲಚ್ನಲ್ಲಿ ಕಾಯಿಲ್ ಸ್ಪ್ರಿಂಗ್ ಬದಲಿಗೆ ಓಕೆ ನಾವೇನು ಬಳಸ್ತೀವಿ, ಡಯಾಫ್ರಮ್ ಸ್ಪ್ರಿಂಗನ್ನೇ ಬಳಸ್ತೀವಿ. ಕ್ಲಚ್ ಯಾಕೆ ಬಳಸಲ್ಲಪ್ಪ ಅಂತಂದರೆ, ಕ್ಲಚ್ನ ನಾವು ಇಂಜಿನ್ ಮತ್ತು ಗೇರ್ ಬಾಕ್ಸ್ ನಡುವೆ ಜೋಡಣೆ ಮಾಡಿರ್ತೀವಿ. ಗಿಯರ್ ಯಾಕಲ್ಲಪ್ಪ ಅಂತಂದರೆ, ಗೇರ್ ಬಾಕ್ಸ್ನಲ್ಲಿ ಇರುತ್ತೆ. ಅಕಾರ್ಡಿಂಗ್ ಟು ದ ರೋಡ್ ಸ್ಪೀಡ್ ಆ್ಯಂಡ್ ವೆಹಿಕಲ್ ಕಂಡೀಷನ್ we will use different types of gears. ನೆಕ್ಸ್ಟ್ ಬರುತ್ತೆ ಟ್ರಾನ್ಸ್ಮಿಷನ್ ಅಂತಂದರೆ ಪ್ರಸರಣ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ, ಇಂಜಿನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಶಕ್ತಿಯನ್ನು ಹಿಂದಿನ ಚಕ್ರಗಳಿಗೆ ಏನು ಮಾಡ್ತೀವಿ, ರವಾನೆ ಮಾಡುತ್ತವೆ. ಸೊ ದ ಆನ್ಸರ್ ಇಸ್ ಡಯಾಫ್ರಮ್ ಸ್ಪ್ರಿಂಗ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಲೀಫ್ ಸ್ಪ್ರಿಂಗ್ ಸಾಮಾನ್ಯವಾಗಿ ಬಳಸುವ ಸ್ಪ್ರಿಂಗ್ನ ಸರಳ ರೂಪವಾಗಿದೆ. ಓಕೆ, ಸಸ್ಪೆನ್ಷನ್, ಟ್ರಾನ್ಸ್ಮಿಷನ್, ಸ್ಪ್ರಿಂಗ್ ಮತ್ತು ವೀಲ್ ಆ್ಯಂಡ್ ಟೈರ್ ಅಂತ ಇದೆ. ಸೊ ಇದನ್ನು ನಾವು ಇನ್ನೊಂದು ಸರಿ ಸರಿಯಾಗಿ ನೋಡೋಣ. ಓಕೆ, ಲೀಫ್ ಸ್ಪ್ರಿಂಗ್. ಸೊ ಲೀಫ್ ಸ್ಪ್ರಿಂಗ್ಗಳನ್ನು ನಾವು ಸಸ್ಪೆನ್ಷನ್ನಲ್ಲಿ ಬಳಸ್ತೀವಿ. ಓಕೆ, ಸೊ ಸಸ್ಪೆನ್ಷನ್ನ ಹೆವಿ ಮೋಟಾರ್ ವೆಹಿಕಲ್ಗಳಲ್ಲಿ ಅಥವಾ ಭಾರಿ ವಾಹನಗಳಲ್ಲಿ ನಾವೇನು ಮಾಡ್ತೀವಿ, ಲೀಫ್ ಸ್ಪ್ರಿಂಗನ್ನು ಬಳಸ್ತೀವಿ. ಸಾಮಾನ್ಯವಾಗಿ ಬಳಸುವ ಸ್ಪ್ರಿಂಗ್ಗಳ ಸರಳ ರೂಪವಾಗಿದೆ. ಸೊ ಸಸ್ಪೆನ್ಷನ್ ಇದರ ಆನ್ಸರ್. ಟ್ರಾನ್ಸ್ಮಿಷನ್ ಏಕೆ ಅಲ್ಲ ಅಂತಂದರೆ, ಟ್ರಾನ್ಸ್ಮಿಷನ್ ಅಂದರೆ ನಾನು ಸಿಂಪಲಾಗಿ ಹೇಳ್ತೀನಿ, ಸೊ ಗೇರ್ ಬಾಕ್ಸ್ ಅಂತ ಕೂಡ ಕರಿತೀವಿ ಒಂದೊಂದು ಸಾರಿ. ಇಲ್ಲ ಅಂತಂದರೆ ನಾವು ಪ್ರಸರಣ ವ್ಯವಸ್ಥೆ ಅಂತ ಕರಿತೀವಿ. ಪ್ರಸರಣ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ, ಇಂಜಿನ್ ಟಾರ್ಕನ್ನು ಹಿಂದಿನ ಚಕ್ರಗಳಿಗೆ ರವಾನಿಸುವ ಪ್ರಕ್ರಿಯೆಯನ್ನು ನಾವೇನಂತೇವೆ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಸೊ ಸ್ಪ್ರಿಂಗ್, ಸೊ ಇದನ್ನು ನಾವು ಶಾಕ್ ಅಬ್ಸರ್ವರ್ಗಳಲ್ಲಿ ಬಳಸ್ತೀವಿ. ವೀಲ್ ಆ್ಯಂಡ್ ಟೈರ್, ಸೊ ಚಕ್ರ ಮತ್ತು ಟೈರ್ಗಳು ಇದು ಬೇರೆಯೇ ಇರುತ್ತೆ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಬ್ಯಾಟ್ರಿ ಕೇಬಲ್ಗಳನ್ನು ಕಡಿತಗೊಳಿಸುವಾಗಲೂ ಯಾವಾಗಲೂ ನಾವು ಮೊದಲು ಡ್ಯಾಶ್ ಕೇಬಲ್ಗಳನ್ನು ಕಡಿತಗೊಳಿಸಬೇಕು ಅಂತ ಅವರು ಹೇಳಿದ್ದಾರೆ. ಓಕೆ, ಇಲ್ಲಿ ನಾವು ನೋಡೋಣ. ಫಸ್ಟ್ ಬ್ಯಾಟ್ರಿ ಕೇಬಲ್ಗಳನ್ನು ಕಡಿತಗೊಳಿಸುವಾಗ ಅಂದರೆ ನೀವು ರಿಮೂವ್ ಮಾಡುವಾಗ ಅಥವಾ ಕೆಲಸ ಮಾಡುವಾಗ ಯಾವ ಕೇಬಲನ್ನು ಮೊದಲು ಕಟ್ ಆಫ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ನೆಗೆಟಿವ್ ಕೇಬಲ್. ಸೊ ನೀವು ಪಾಸಿಟಿವ್ ಅಂತಂದರೆ ಪಾಸಿಟಿವ್ ಕೇಬಲನ್ನು ನೀವು ನೆಗೆಟಿವ್ ಕೇಬಲ್ ಆದಮೇಲೆ ನೀವು ರಿಮೂವ್ ಮಾಡಬೇಕು. ಮೊದಲು ನೀವು ರಿಮೂವ್ ಯಾವ್ದು ಮಾಡಬೇಕಂದ್ರೆ ನೆಗೆಟಿವ್ ಕೇಬಲ್ ಮಾಡಬೇಕು. ಸೊ ಹಸಿರು ಕೇಬಲನ್ನು ನಾವು ಆಕ್ಸಿಲರಿ ಸರ್ಕ್ಯೂಟ್ಗಳಲ್ಲಿ ಬಳಸ್ತೀವಿ. ಕಂದು ಕೇಬಲನ್ನು ನಾವು ಬ್ಯಾಟ್ರಿ ಸರ್ಕ್ಯೂಟ್ಗಳಲ್ಲಿ ಏನು ಮಾಡ್ತೀವಿ, ಬಳಸ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಬರುತ್ತೆ ಪ್ರಶ್ನೆ. ಸೊ ಇಲ್ಲಿ ಅವರು ಏನು ಕೇಳಿದ್ದಾರೆ, ಬಿಳಿ ಬಣ್ಣದ ಕೇಬಲ್ಗಳನ್ನು ಡ್ಯಾಶ್ ಸರ್ಕ್ಯೂಟ್ಗಳಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಜನರೇಟರ್ ಇದರಲ್ಲಿ ಯೆಲ್ಲೋ ಕೇಬಲ್ಗಳನ್ನು ಬಳಸ್ತೀವಿ ಜನರೇಟರ್ ಸರ್ಕ್ಯೂಟ್ನಲ್ಲಿ. ಆಕ್ಸಿಲರಿ ಓಕೆ ಗ್ರೀನ್ ಕೇಬಲ್ಗಳನ್ನು ಬಳಸ್ತೀವಿ. ಇಗ್ನಿಷನ್ ಓಕೆ ಬಿಳಿ ಕೇಬಲ್ಗಳಲ್ಲಿ ಬಳಸ್ತೀವಿ. ಇನ್ನು ಬರುತ್ತೆ ಬ್ಯಾಟರಿ, ಕಂದು ಕೇಬಲ್ಗಳಲ್ಲಿ ನಾವು ಇದನ್ನು ಏನು ಮಾಡ್ತೀವಿ, ಬಳಸ್ತೀವಿ. ನೆಕ್ಸ್ಟ್
2 ಅಂಕದ ಪ್ರಶ್ನೆಗಳಿಗೆ ನಾವು ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ ಪ್ರಶ್ನೆಗಳು. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂತಂದರೆ 2 ಅಂಕದ ನಿಮಗೆ 14 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಯಾವುದಾದ್ರೂ 10 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ಸಾಕು, ನಿಮಗೆ 20 ಅಂಕಗಳು ಏನಾಗುತ್ತೆ ಸಿಗುತ್ತೆ. ಈ ಥರ ನೀವು ಇದನ್ನು ತಿಳ್ಕೊಬೋದು. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಮುಂದಾಗಿ ನೋಡ್ತಾ ಹೋಗೋಣ. ಸೇವಾ ಕೈಪಿಡಿಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೇವಾ ಕೈಪಿಡಿಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಓಕೆ, ಸೇವಾ ಕೈಪಿಡಿಯು ಮಾರ್ಗದರ್ಶಿ ಅಂತಿದೆ. ಓಕೆ, ಮಾರ್ಗದರ್ಶಿ ಅಂತಂದರೆ, ಸೊ ಇಲ್ಲಿ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ. ಸೊ ಇದು ಗೈಡ್. ಓಕೆ, ಮತ್ತು ನಿಮಗೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಓಕೆ, ಈ ಥರ. ಎರಡನೇ, ಇದು ವಾಹನದ ಕಾರ್ಯಕ್ಷಮತೆಯಲ್ಲಿ ಸ್ವಂತಿಕೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ವಂತಿಕೆ ಅಂದರೆ ಏನ್ರಿ ಅಂತಂದ್ರೆ ಒರಿಜಿನಾಲಿಟಿ. ಸೊ ನೀವು ಮಾಡಿರ್ತಕ್ಕಂಥ ಕೆಲಸ 100% ಸರಿಯಾಗಿದೆ. ಸೊ ಈ ಥರ, ಇಲ್ಲ ಅಂತಂದರೆ ಅಕ್ಯುರೇಟ್ ಆಗಿದೆ. ಸೊ ಈ ಥರ ನೀವು ಇದನ್ನು ತಿಳ್ಕೊಬೋದು. ಓಕೆ, ಸೊ ಸ್ವಂತಿಕೆ ಅಂದರೆ ಅಥವಾ ಪರ್ಫಾರ್ಮೆನ್ಸ್ ಆಫ್ ದ ವೆಹಿಕಲ್ ಏನಾಗುತ್ತೆ, ಇದರಿಂದ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಈಗ ನಾವು ನೆಕ್ಸ್ಟ್ ನೋಡೋಣ. ಇದು ಹೊಸ ಅಭಿವೃದ್ಧಿ, ಡಿಸೆಂಬಲ್ ಮಾಡಲು ವಿಧಾನ ಮತ್ತು ಪರೀಕ್ಷೆ ಅಂತ ಕೇಳಿದ್ದಾರೆ. ಹೊಸ ಅಭಿವೃದ್ಧಿ ಅಂದರೆ ಸೊ ಹೊಸ ಟೆಕ್ನಾಲಜಿ ಆಗಿರ್ಬೋದು, ಹೊಸ ಡೆವಲಪ್ಮೆಂಟ್ ಆಗಿರ್ಬೋದು, ಅದರ ಬಗ್ಗೆ ಇದರಲ್ಲಿ ನಿಮ್ಮ ಮಾಹಿತಿ ಇರುತ್ತೆ. ಡಿಸೆಂಬಲ್ ಮಾಡೋದು ಅಂತಂದರೆ ಯಾವುದೇ ಒಂದು ಯೂನಿಟನ್ನು ಅಥವಾ ಒಂದು ಪ್ರಾಡಕ್ಟನ್ನು ರಿಮೂವ್ ಹೇಗೆ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ರಿಮೂವ್ ಮಾಡೋದನ್ನು, ಅದರ ಬಗ್ಗೆ ನಿಮಗೆ ಪ್ರೊಸೀಜರ್ಗಳನ್ನು ನೀಡಿರ್ತಾರೆ. ವಿಧಾನ ಅಂತಂದರೆ ಪ್ರೊಸೀಜರ್ಸ್. ಓಕೆ, ನೆಕ್ಸ್ಟ್ ಪರೀಕ್ಷೆ, ಟೆಸ್ಟ್. ವಾಹನವನ್ನು ಹೇಗೆ ಟೆಸ್ಟ್ ಮಾಡಬೇಕು, ಬ್ಯಾಟ್ರಿಯನ್ನು ಹೇಗೆ ಟೆಸ್ಟ್ ಮಾಡಬೇಕು, ವಸ್ತುಗಳನ್ನು ಹೇಗೆ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿರ್ತಾರೆ. ಜೋಡಿಸಲು ತಂತ್ರವನ್ನು ಕಲಿಯಲು. ಜೋಡಿಸಲು ಅಂತಂದರೆ ಅಸೆಂಬಲ್ ಮಾಡಲು. ಓಕೆ, ಸೊ ಈಗ ನೀವು ಹೇಗೆ ಒಂದು ಪ್ರಾಡಕ್ಟನ್ನು ರಿಮೂವ್ ಮಾಡಿರ್ತಿಲ್ಲ, ಆ ಪ್ರಾಡಕ್ಟನ್ನು ಹೇಗೆ ನೀವು ಸರಿಯಾಗಿ ಜೋಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಬರುತ್ತೆ ಕಲಿಯಲು. ತಂತ್ರವನ್ನು ಕಲಿಯಲು ಅಂದರೆ ಸೊ ವಾಹನದಲ್ಲಿ ಕೆಲಸ ಮಾಡುವಾಗ ನೀವು ಟೆಕ್ನಿಕ್ಸನ್ನು ಹೇಗೆ ಲರ್ನ್ ಮಾಡಬೇಕು, ಸೊ ಯಾವ ಕೆಲಸಕ್ಕೆ, ಯಾವ ಪ್ರಾಬ್ಲಮ್ಗೆ ಯಾವ ಟೆಕ್ನಿಕನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಾಯ ಮಾಡಲು ಸೊ ಸರ್ವಿಸ್ ಮ್ಯಾನ್ಯುವಲನ್ನು ನಾವು ಬಳಸ್ತೀವಿ. ಓಕೆ, ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಸಮಸ್ಯೆಗಳನ್ನು ಬಗೆಹರಿಸಲು. ಓಕೆ, ಸಮಸ್ಯೆ ಅಂದರೆ ಏನ್ರಿ, ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ, ಏನಾದರೂ ಕಿರಿಕಿರಿ ಆಗ್ತಾಯಿದೆ, ಏನಾದರೂ ನಾಯ್ಸ್ ಆಗ್ತಾಯಿದೆ, ಸರಿಯಾಗಿ ವಾಹನ ರಿಪೇರಿ ಆಗ್ತಿಲ್ಲ, ವಾಹನ ಸರಿಯಾಗಿ ಸ್ಟಾರ್ಟ್ ಆಗ್ತಿಲ್ಲ, ಸೊ ಏನೇ ತೊಂದರೆಗಳಿದ್ರೂ ಆ ತೊಂದರೆಗಳಿಗೆ ನಿಮಗೆ ಇಲ್ಲೇನಿರುತ್ತೆ ಪರಿಹಾರ ಸಿಗುತ್ತೆ. ನೆಕ್ಸ್ಟ್ ವ್ಯವಸ್ಥಿತವಾಗಿ ವಾಹನದಲ್ಲಿ ಕೆಲಸ ಮಾಡಲು ಇದು ತಂತ್ರಜ್ಞರಿಗೆ ಕಲಿಸುತ್ತದೆ. ಸರಿಯಾಗಿ ವಾಹನವನ್ನು ಹೇಗೆ ಸರ್ವಿಸ್ ಮಾಡಬೇಕು ಅನ್ನೋದನ್ನು ಟೆಕ್ನಿಷಿಯನ್ಗೆ ಏನು ಮಾಡುತ್ತಿದೆ ಹೇಳಿಕೊಡುತ್ತೆ. ಸೊ ಆ ಟೆಕ್ನಿಷಿಯನ್ ಈ ಸರ್ವಿಸ್ ಮ್ಯಾನ್ಯುವಲನ್ನು ಪರೀಕ್ಷೆ ಮಾಡಿ ಸೊ ವಾಹನವನ್ನು ರಿಪೇರಿ ಮಾಡ್ಬೋದು. ಈ ಥರ ನೀವು ಇದನ್ನು ತಿಳ್ಕೊಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 12. ಆಟೋಮೊಬೈಲ್ ವಾಲ್ವ್ಗಳ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಪಾಪೆಟ್ ವಾಲ್ವ್ ಅಂತ ನಾವು ಇದನ್ನು ಅಂತೀವಿ. ಓಕೆ, ಇದರ ಬಗ್ಗೆ ನಾವಿಲ್ಲಿ ಸಮರ್ಪಕವಾಗಿ ನೋಡೋಣ. ಸೊ ಪಾಪೆಟ್ ವಾಲ್ವನ್ನು ನಾವು ಎಕ್ಸಾಕ್ಟ್ಲಿ ಏನು ಮಾಡ್ತೀವಪ್ಪ ಅಂತಂತಂದರೆ, ಸೊ ಆಟೋಮೊಬೈಲ್ ಇಂಜಿನ್ಸ್, ಓಕೆ, ಇಂಟರ್ನಲ್ ಕಂಬಷನ್ ಇಂಜಿನ್ಸ್ನಲ್ಲಿ ಪಾಪೆಟ್ ವಾಲ್ವನ್ನು ಹೆಚ್ಚಾಗಿ ನಾವೇನು ಮಾಡ್ತೀವಿ, ಬಳಸ್ತೀವಿ. ಓಕೆ, ಇಲ್ಲಿ ನಾನು ನಿಮಗೆ ಚಿತ್ರವನ್ನೇ ತೆಗೆದು ತೋರಿಸ್ಬಿಡ್ತೀನಿ ಕೆಳಗಡೆ. ಸೊ ಈ ಥರ ಇರುತ್ತೆ ಇದು. ಸೊ ಈ ಥರ ಇರುತ್ತೆ ಪಾಪೆಟ್ ವಾಲ್ವ್. ಓಕೆ, ಈ ಪಾಪೆಟ್ ವಾಲ್ವನ್ನು ನಾವು ಇಂಟೇಕ್ ವಾಲ್ವ್ ಆಗಿ ಮತ್ತು ಎಕ್ಸಾಸ್ಟ್ ವಾಲ್ವ್ ಆಗಿ ಏನು ಮಾಡ್ತೀವಿ, ಆಟೋಮೊಬೈಲ್ ಇಂಜಿನ್ಸ್ನಲ್ಲಿ ಬಳಸ್ತೀವಿ. ಓಕೆ, ಸೊ ಇದೇನು ಮಾಡುತ್ತೆ ಅಂತಂತಂದರೆ ಏರ್ ಆ್ಯಂಡ್ ಫ್ಯೂಯಲ್ ಮಿಕ್ಸ್ಚರ್ ಸಿಲಿಂಡರ್ನ ಒಳಗಡೆ ಎಂಟರ್ ಆಗಲು ಏನು ಮಾಡುತ್ತೆ, ಪರ್ಮಿಷನನ್ನು ಕೊಡುತ್ತೆ.
ಮತ್ತು ಎಷ್ಟು ಪ್ರಮಾಣ, ಆ ಪ್ರಮಾಣವನ್ನು ಅಥವಾ ಕ್ವಾಂಟಿಟಿ, ಸೊ ಎಷ್ಟು ಕ್ವಾಂಟಿಟಿ ಬರಬೇಕು, ಎಷ್ಟು ಪ್ರಮಾಣದ ಗಾಳಿ ಮತ್ತು ಇಂಧನ ಮಿಶ್ರಣ ಇಂಜಿನ್ ಸಿಲಿಂಡರ್ಗೆ ಬರಬೇಕು ಅನ್ನೋದನ್ನು ಕೂಡ ಏನು ಮಾಡುತ್ತೆ, ಇದು ಡಿಸೈಡನ್ನು ಮಾಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಪಪೆಟ್ ವಾಲ್ವ್ಗಳನ್ನು ಬಳಸ್ತೀವಿ. ಪ್ರತಿಯೊಂದು ಸಿಲಿಂಡರ್ಗೆ 2 ಏನಿರುತ್ತೆ, ವಾಲ್ವ್ಗಳು ಇರುತ್ತೆ. ಓಕೆ, ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ವಾಟರ್ ಪಂಪ್ ಮತ್ತು ಕೂಲಿಂಗ್ ಫ್ಯಾನ್ನ ನಡುವಿನ ಅಂತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ. ಓಕೆ, ಸೊ ವಾಟರ್ ಪಂಪ್, ಈ ವಾಟರ್ ಪಂಪ್ದ ಕೆಲಸ ಏನಪ್ಪ ಅಂತಂದ್ರೆ ಕೂಲಿಂಗ್ ಸಿಸ್ಟಮ್ನಲ್ಲಿ ಕೂಲಂಟನ್ನು ವ್ಯವಸ್ಥಿತವಾಗಿ ಸ್ಪೀಡಾಗಿ ಅಥವಾ ನೀವು ಅನ್ಬೋದು ಪ್ರೆಷರೈಸ್ ಆಗಿ ಏನು ಮಾಡೋದು, ಮೂವ್ಮೆಂಟ್ ಮಾಡಲಿಕ್ಕೆ ಇದು ಏನು ಮಾಡುತ್ತೆ, ಪ್ರೆಷರೈಸ್ಡ್ ವರ್ಕನ್ನು ಮಾಡುತ್ತೆ. ಸೊ ವಾಟರ್ ಪಂಪ್ನ ಕಾರ್ಯವು ಇಂಜಿನ್ ಬ್ಲಾಕ್, ರೇಡಿಯೇಟರ್ ಮತ್ತು ಮೆತು ನಿರ್ನಾಳಗಳ ಮೂಲಕ ಶೀತಕವನ್ನು ಪುಷ್ ಮಾಡೋದು, ಕೂಲಂಟನ್ನು ಪುಷ್ ಮಾಡೋದು. ಕೂಲಂಟ್ ಎಲ್ಲಿಯೂ ಕೂಡ ಏನು ಆಗುವ ಹಾಗಿಲ್ಲ, ನಿಲ್ಲುವುದಿಲ್ಲ. ಸೊ ಕೂಲಂಟನ್ನು ಪ್ರೆಷರೈಸ್ ಮಾಡಿ ಅದನ್ನು ಪುಷ್ ಮಾಡೋದು ಮತ್ತು ಇಂಜಿನ್ ಶಾಖವನ್ನು ಸಿಸ್ಟಮ್ನಿಂದ ದೂರ ಬಿಡುವುದು. ಇಂಜಿನ್ನ ಶಾಖವನ್ನು ಕೂಲಿಂಗ್ ಸಿಸ್ಟಮ್ನಿಂದ ಏನು ಮಾಡುತ್ತೆ, ಇದು ದೂರವಾಗಿ ಇಡುತ್ತೆ. ಇನ್ನು ನೆಕ್ಸ್ಟ್ ಬರುತ್ತೆ ಕೂಲಿಂಗ್ ಫ್ಯಾನ್. ಸೊ ಕೂಲಿಂಗ್ ಫ್ಯಾನ್ನ ಕೆಲಸ ಏನಪ್ಪ ಅಂತಂದರೆ, ಸೊ ಇಲ್ಲಿದೆ ಕೂಲಿಂಗ್ ಫ್ಯಾನ್. ಕೂಲಿಂಗ್ ಫ್ಯಾನ್ನ ಕೆಲಸ ಏನಂತಂದರೆ ಅಗತ್ಯವಿದ್ದಾಗ ಮಾತ್ರ ಏನಾಗುತ್ತೆ, ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಓಕೆ, ಇದನ್ನು ನಾವು ರೇಡಿಯೇಟರ್ನ ಹಿಂದೆ ಅಥವಾ ಇಂಜಿನ್ನ ಕ್ರ್ಯಾಂಕ್ ಶಾಫ್ಟ್ಗೆ ಕನೆಕ್ಟ್ ಮಾಡಿರ್ತೀವಿ. ಕ್ರ್ಯಾಂಕ್ ಶಾಫ್ಟ್ನ ಒಂದು ಪುಲಿಗೆ ಏನು ಮಾಡಿರ್ತೀವಿ, ಕಲೆಕ್ಟ್ ಮಾಡಿರ್ತೀವಿ. ಸೊ ಕ್ರ್ಯಾಂಕ್ ಶಾಫ್ಟ್ ತಿರುಗುತ್ತೆ ಅಂತಂದರೆ ಕೂಲಿಂಗ್ ಫ್ಯಾನ್ ಏನು ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಕೂಲಿಂಗ್ ಫ್ಯಾನ್ನಿಂದ ಬರ್ತಿರ್ತಕ್ಕಂಥ ಗಾಳಿ ರೇಡಿಯೇಟರ್ನಲ್ಲಿರ್ತಕ್ಕಂಥ ಶಾಖವನ್ನು ಹೀರ್ಕೊಳ್ಳೋದು. ಸೊ ಈ ಥರ ನೀವೇನು ಮಾಡ್ಬೋದು, ಇದನ್ನು ತಿಳ್ಕೊಬೋದು. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. 14. ಆಟೋಮೊಬೈಲ್ನಲ್ಲಿ ಬಳಸುವ ವಿವಿಧ ರೀತಿಯ ಕವಾಟ ಕಾರ್ಯವಿಧಾನಗಳನ್ನು ವರ್ಗೀಕರಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಕವಾಟ ಕಾರ್ಯವಿಧಾನ ಅಂತಂದರೆ ನಾವು ವಾಲ್ ಮೆಕ್ಯಾನಿಸಮ್ಸ್ಗಳಂತ ಏನು ಮಾಡ್ತೀವಿ, ಕರಿತೀವಿ. ಓಕೆ, ಸೊ ವಾಲ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಇದು ಕ್ಯಾಮ್ ಶಾಫ್ಟ್ ತಿರುಗುವಿಕೆಗೆ ಸಂಬಂಧಿಸಿದಂತೆ ಸರಿಯಾದ ಸಮಯದಲ್ಲಿ ಒಳಹರಿವಿನ ಅನಿಲಗಳ ಸಲ್ಲಿಕೆ ಮತ್ತು ನಿಷ್ಕಾಸ ಅನಿಲಗಳ ಹೊರಸೂಸುವಿಕೆಯನ್ನು ನಿಯಂತ್ರಿಸುತ್ತದೆ. ಈ ಕೆಳಗಿನಂತೆ ವಾಲ್ ಮೆಕ್ಯಾನಿಸಮನ್ನು ವರ್ಗೀಕರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರ ಕೆಲಸ ಏನಂತಂದರೆ ಕ್ಯಾಮ್ ಶಾಫ್ಟ್ನ ವರ್ಕಿಂಗ್ನ ಆಧಾರದ ಮೇಲೆ, ಓಕೆ, ಸೊ ಗಾಳಿ ಮತ್ತು ಇಂಧನ ಮಿಶ್ರಣ ಏನಾಗಬೇಕು, ಇಂಜಿನ್ ಸಿಲಿಂಡರ್ಗೆ ಏನಾಗಬೇಕು, ಎಂಟರ್ ಆಗಬೇಕು. ಒಂದನೇದು. ಎರಡನೇದು, ಅದೇ ಸುಟ್ಟಂಥ ಗಾಳಿ ಮತ್ತು ಇಂಧನ ಮಿಶ್ರಣ ಇಂಜಿನ್ ಸಿಲಿಂಡರಿಂದ ಹೊರಗಡೆ ಹೋಗಬೇಕು. ಸೊ ಇದರ ನಿಯಂತ್ರಣವನ್ನು ಮಾಡಲು ನಾವೇನು ಮಾಡ್ತೀವಿ, ವಾಲ್ ಮೆಕ್ಯಾನಿಸಮ್ನ ಹೆಚ್ಚಾಗಿ ಬಳಸ್ತೀವಿ. ಓಕೆ, ಸೊ ಇದರಲ್ಲಿ 2 ಬರುತ್ತೆ, ಓವರ್ ಹೆಡ್ ವಾಲ್ ಮೆಕ್ಯಾನಿಸಮ್ ಮತ್ತು ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್. ಸೊ ಈ ಓವರ್ ಹೆಡ್ ಕ್ಯಾಮ್ ವಾಲ್ ಮೆಕ್ಯಾನಿಸಮ್ನಲ್ಲಿ ಸೊ ಏನು ಮಾಡ್ತೀವಪ್ಪ ಅಂತಂದರೆ, ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ ನಿಮಗೆ. ಓವರ್ ಹೆಡ್ ವಾಲ್ ಮೆಕ್ಯಾನಿಸಮ್ನಲ್ಲಿ ಈ ಕ್ಯಾಮ್ ಶಾಫ್ಟನ್ನು ಎಲ್ಲಿ ಜೋಡಣೆ ಮಾಡಿರ್ತೀವಿ ಅಂತ ಒಂದು ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನಾವೆಲ್ಲಿ ಜೋಡಣೆ ಮಾಡಿರ್ತೀವಿ ರೀ, ಕ್ರ್ಯಾಂಕ್ ಕೇಸ್. ಎಲ್ಲಿ ರೀ, ಕ್ರ್ಯಾಂಕ್ ಕೇಸ್. ಎಲ್ಲಿ ಜೋಡಣೆ ಮಾಡಿರ್ತೀವಿ ರೀ ನಾವು, ಎಲ್ಲಿ ಜೋಡಣೆ ಮಾಡಿರ್ತೀವಿ ರೀ, ಓಕೆ, ಕ್ರ್ಯಾಂಕ್ ಕೇಸ್ನಲ್ಲಿ ಏನು ಮಾಡಿರ್ತೀವಿ ನಾವು, ಜೋಡಣೆ ಮಾಡಿರ್ತೀವಿ. ಓಕೆ, ಸೊ ಅದೇ ಥರ ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್ನಲ್ಲಿ ಸೊ ನಾವೇನು ಮಾಡಿರ್ತೀವಿ ರೀ, ಸಿಲಿಂಡರ್ ಹೆಡ್ನಲ್ಲಿ ಜೋಡಣೆ ಮಾಡ್ತೀವಿ. ಸೊ ಈ ಥರ ನೀವೇನು ಮಾಡ್ಬೋದು, ಇದನ್ನು ತಿಳ್ಕೊಬೋದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ. ಇಂಜಿನ್ನಲ್ಲಿ ಕೂಲಿಂಗ್ ವ್ಯವಸ್ಥೆಯ ಅಥವಾ ಕೂಲಿಂಗ್ ಸಿಸ್ಟಮ್ನ ಅವಶ್ಯಕತೆ ಏಕೆ ಅಂತ ಕೇಳಿದ್ದಾರೆ ಅವರು. ಕೂಲಿಂಗ್ ಸಿಸ್ಟಮ್ನ ಅವಶ್ಯಕತೆ ಏನು? ಸೊ ಇಲ್ಲಿ ನೋಡ್ರಿ, ಕೂಲಿಂಗ್ ಸಿಸ್ಟಮ್ ಏನು ಮಾಡುತ್ತಪ್ಪ ಅಂತಂದರೆ ಇಂಜಿನ್ ಟೆಂಪರೇಚರ್ನ ಕಂಟ್ರೋಲ್ ಮಾಡುತ್ತೆ, ಇಂಜಿನ್ ಟೆಂಪರೇಚರ್ನ ನಿಯಂತ್ರಣ ಮಾಡುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ. ಶಾಖವನ್ನು ಗಾಳಿಗೆ ವರ್ಗಾಯಿಸುವ ಮೂಲಕ. ಯಾವ ಶಾಖ?
ಇಂಜಿನ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಹೆಚ್ಚುವರಿ ಶಾಖವನ್ನು ಗಾಳಿಗೆ ವರ್ಗಾಯಿಸುವ ಮೂಲಕ ಇಂಜಿನನ್ನು ಹೆಚ್ಚು ಬಿಸಿಯಾಗುವಂತೆ ನೋಡಿಕೊಳ್ಳುವುದು. ಹೆಚ್ಚಿಗೆ ಬಿಸಿ ಆಗದಂತೆ ಏನು ಮಾಡೋದು ನಾವು ನೋಡಿಕೊಳ್ಳೋದು. ಯಾಕಂದರೆ ಇಂಜಿನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಶಾಖವನ್ನು ಇದೇನು ಮಾಡುತ್ತೆ, ಸೊ ರೇಡಿಯೇಟರ್ ಕಳಿಸುತ್ತೆ. ರೇಡಿಯೇಟರ್ನಲ್ಲಿ ಆ ಕೂಲೆಂಟ್ ಮೇಲಿಂದ ಕೆಳಗಡೆ ಹರಿಯೋದ್ರೊಳಗೆ ಸೊ ಅಪೋಸಿಟ್ ಸೈಡಿಂದ ಬರ್ತಿರ್ತಕ್ಕಂಥ ಗಾಳಿ ಮತ್ತು ಕೂಲಿಂಗ್ ಫ್ಯಾನಿಂದ ಬರ್ತಿರ್ತಕ್ಕಂಥ ಗಾಳಿ ಏನು ಮಾಡುತ್ತೆ, ಸೊ ಆ ಶಾಖವನ್ನು ಹೀರ್ಕೊಳ್ಳುತ್ತೆ. ತಂಪಾಗಿಸುವ ವ್ಯವಸ್ಥೆಯ ಪ್ರಾಥಮಿಕ ಕೆಲಸವಾಗಿದೆ. ಸೊ ನಾನು ನಿಮಗೆ ಇದನ್ನು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಇಂಜಿನ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಹೆಚ್ಚುವರಿ ಶಕ್ತಿಯನ್ನು ಗಾಳಿಗೆ ವರ್ಗಾಯಿಸುವ ಪ್ರಮುಖ ವ್ಯವಸ್ಥೆಗೆ ನಾವೇನಂತೀವಿ ಕೂಲಿಂಗ್ ವ್ಯವಸ್ಥೆ ಅಂತೇಳಿ. ಸಪೋಸ್ ನಾವು ಈ ಕೂಲಿಂಗ್ ವ್ಯವಸ್ಥೆಯನ್ನು ಬಳಸಲಿಲ್ಲ ಅಂತಂದರೆ ಇಂಜಿನ್ ಓವರ್ ಹೀಟ್ ಆಗಿ ಸೀಸ್ ಆಗುವಂಥ ಸಂದರ್ಭ ಕೂಡ ಇರುತ್ತೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ MPFI ವ್ಯವಸ್ಥೆ ಮುಖ್ಯ ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಮೊದಲು ತಿಳ್ಕೊಳ್ಳೋಣ MPFI ಅಂದರೆ ಏನು. MPFI ಅಂತಂದರೆ ಓಕೆ, ಮಲ್ಟಿ ಪೋರ್ಟ್ ಫ್ಯೂಲ್ ಇಂಜೆಕ್ಷನ್. ಓಕೆ, ಮಲ್ಟಿಪೋರ್ಟ್ ಫ್ಯೂಲ್ ಇಂಜೆಕ್ಷನ್ ಅಂತ ನಾವು ಕರಿತೀವಿ ಇದನ್ನು. ಓಕೆ, ಸೊ ಇಲ್ಲಿ ನಿಮಗೆ ಬರುತ್ತೆ. ಸೊ ECM ಇದನ್ನು ನಾವು ಇಂಜಿನ್ನ ಮೆದುಳು, ವಾಹನದ ಮೆದುಳು ಅಥವಾ ಇಂಜಿನ್ನ ಮೆದುಳು ಅಂತ ಕೂಡ ನಾವು ಏನು ಮಾಡ್ತೀವಿ, ಕರಿತೀವಿ. ಸೊ ನೆಕ್ಸ್ಟ್ ಬರುತ್ತೆ ಸೆನ್ಸರ್ನ ಕೆಲಸ ಏನಪ್ಪ ಅಂತಂತಂದರೆ, ಇದು ಇಂಜಿನ್ನಲ್ಲಿ ಕೆಲಸ ಮಾಡತಕ್ಕಂಥ ವಿವಿಧ ಘಟಕಗಳಿಂದ ನಿಯತಾಂಕಗಳನ್ನು ಮತ್ತು ಸಂದೇಶಗಳನ್ನು ಏನು ಮಾಡುತ್ತೆ, ಸಂಗ್ರಹಿಸಿ ಸೊ ಇದನ್ನು ಎಲ್ಲಿ ಕಳಿಸುತ್ತೆ, ECMಗೆ ಕಳಿಸುತ್ತೆ. ಓಕೆ, ನೆಕ್ಸ್ಟ್ ಬರುತ್ತೆ ಆ್ಯಕ್ಟಿವೇಟರ್ಸ್. ಈ ಆ್ಯಕ್ಟಿವೇಟರ್ಸ್ಗಳು ಏನು ಮಾಡ್ತವೆ ಅಂದರೆ ECMನಿಂದ ಬಂದಿರತಕ್ಕಂಥ ಆದೇಶವನ್ನು ಸಂಪೂರ್ಣವಾಗಿ ಏನು ಮಾಡ್ತವೆ, ಪಾಲಿಸ್ತವೆ. ಓಕೆ, ನೆಕ್ಸ್ಟ್ ಬರುತ್ತೆ ಪ್ರೊಸೆಸರ್ಗೆ ನಾವೇನಂತೀವಿ, ECM ಅಂತ ಕೂಡ ಏನು ಮಾಡ್ತೀವಿ, ಕರಿತೀವಿ. ಸೊ ಇವು MPFI ವ್ಯವಸ್ಥೆಯ ಪ್ರಮುಖ ಘಟಕಗಳು. ಓಕೆ, ಸೊ ಇದನ್ನು ನಿಮಗೆ 2 ಮಾರ್ಕ್ಸಿಗೆ ಭಾಳ ಸಾರಿ ಈ ಕ್ವಶನನ್ನು ಏನು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬರುತ್ತೆ ಡಯಾಫ್ರಾಮ್ ಕ್ಲಚ್ನ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಡಯಾಫ್ರಾಮ್ ಕ್ಲಚ್ನ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಾವು ಒಂದೊಂದೇ ಹೋಗ್ತಾ ಏನು ಮಾಡ್ತಾ ಹೋಗೋಣ, ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಕಾಯಿಲ್ ಸ್ಪ್ರಿಂಗ್ ಕ್ಲಚ್ನ ಬದಲಾಗಿ ಡಯಾಫ್ರಾಮ್ ಸ್ಪ್ರಿಂಗನ್ನು ನಾವೇನು ಮಾಡ್ತೀವಿ, ಈಗ ಹೆಚ್ಚಿಗೆ ಬಳಸ್ತಾ ಇದ್ದೀವಿ. ಸೊ ಇದು ಫಸ್ಟ್ ಪಾಯಿಂಟ್. ಸೊ ಈ ರೀತಿಯ ಕ್ಲಚ್ಗಳನ್ನು ನಾವೇನಂತೀವಿ, ಡಯಾಫ್ರಾಮ್ ಕ್ಲಚ್ ಅಂತ ಏನು ಮಾಡ್ತೀವಿ, ಕರಿತೀವಿ. ಓಕೆ, ಮೊದಲೆಲ್ಲ ನಾವು ಕಾಯಿಲ್ ಸ್ಪ್ರಿಂಗ್ ಕ್ಲಚ್ಗಳನ್ನು ಬಳಸ್ತಾ ಇದ್ವಿ. ಈಗ ನಾವು ಡೇಸ್ ವಿ ಆರ್ ಯೂಸಿಂಗ್ ಡಯಾಫ್ರಾಮ್ ಕ್ಲಚ್ಗಳನ್ನು ಏನು ಮಾಡ್ತಾಯಿದ್ದೀವಿ, ನಾವು ಬಳಸ್ತಾ ಇದ್ದೀವಿ. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡೋಣ. ಸ್ಪ್ರಿಂಗ್ ಕ್ಲಚ್ಗೆ ಹೋಲಿಸಿದರೆ ಡಯಾಫ್ರಾಮ್ ಕ್ಲಚ್ ಗಾತ್ರದಲ್ಲಿ ಚಿಕ್ಕದಾಗಿದೆ. ಇದು ಯಾವ ಸ್ಮಾಲ್ ಸೈಜ್ ಇದೆ, ಸೈಜ್ ಏನಿದೆ ಇದ್ರದ್ದು ಸ್ಮಾಲ್ ಇದೆ. ಓಕೆ, ಎರಡನೇದು ಸ್ಪ್ರಿಂಗ್ಗಳಿಗೆ ಹೋಲಿಸಿದರೆ ಡಯಾಫ್ರಾಮ್ ಹೆಚ್ಚು ಒತ್ತಡವನ್ನು ಬೀರುವುದರಿಂದ. ಹೆಚ್ಚು ಒತ್ತಡ ಅಂತಂದರೆ ಹೆಚ್ಚಿನ ಪ್ರೆಷರ್ ನಲ್ಲಿಯೂ ಕೆಲಸ ಮಾಡುತ್ತೆ ಇದು. ಓಕೆ, ಸೊ ಈ ಥರ ನೀವು ಇದನ್ನು ತಿಳ್ಕೊಬೋದು. ಓಕೆ, ಸೊ ಇದು ಹೆಚ್ಚು ಟಾರ್ಕನ್ನು ರವಾನಿಸುತ್ತದೆ. ಓಕೆ, ಸೊ ಹೆಚ್ಚಿನ ಪ್ರೆಷರ್ನ ತಡೆದುಕೊಳ್ಳುತ್ತದೆ ಅಂತಂದರೆ ಹೆಚ್ಚಿನ ಪ್ರೆಷರನ್ನು ಕೂಡ ಏನು ಮಾಡ್ತಿದ್ರೆ, ಟಾರ್ಕನ್ನು ಕೂಡ ಏನು ಮಾಡ್ತಿದ್ರೆ, ರವಾನೆಯನ್ನು ಮಾಡುತ್ತೆ. ಇಲ್ಲಿ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಓಕೆ, ಸೊ ಡಯಾಫ್ರಾಮ್ ಕ್ಲ್ಯಾಂಪ್ ಮಾಡುವ ಮತ್ತು ಸ್ಪ್ರಿಂಗ್ ಮತ್ತು ರಿಲೀಸ್ ಲಿವರ್ಗಳಾಗಿ ಕಾರ್ಯನಿರ್ವಹಿಸಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸೊ ಇಲ್ಲಿ ಕ್ಲ್ಯಾಂಪಿಂಗ್ ಅಂತ ಕರಿತೀವಿ ನಾವು. ಇಲ್ಲಿದೆ ನೋಡಿ, ಕ್ಲ್ಯಾಂಪಿಂಗ್ ಸ್ಪ್ರಿಂಗ್ ಅಂತ ಕರಿತೀವಿ. ಇದು ಕ್ಲ್ಯಾಂಪಿಂಗ್ ಸ್ಪ್ರಿಂಗನ್ನು ನಾವು ಡಯಾಫ್ರಾಮ್ ಸ್ಪ್ರಿಂಗ್ನ ಮುಂದ್ಗಡೆ ಏನು ಮಾಡಿರ್ತೀವಿ, ಫಿಟ್ ಮಾಡಿರ್ತೀವಿ. ಸೊ ಯಾವಾಗ ನಾವು ಕ್ಲಚ್ ಪೆಡಲನ್ನು ಪ್ರೆಸ್ ಮಾಡ್ತೀವಲ್ಲ, ಆವಾಗ ಏನಾಗುತ್ತೆ, ಸೊ ಈ ಡಯಾಫ್ರಾಮ್ ಏನು ಮಾಡುತ್ತೆ, ಇದು ಪ್ರೆಷರ್ ಪ್ಲೇಟನ್ನು ಟಚ್ ಮಾಡುತ್ತೆ. ಓಕೆ, ಈ ಪ್ರೆಷರ್ ಪ್ಲೇಟ್ ಡಿಸ್ಕ್ ಪ್ಲೇಟನ್ನು ಟಚ್ ಮಾಡುತ್ತೆ. ಡಿಸ್ಕ್ ಪ್ಲೇಟ್ ಫ್ಲೈವೀಲ್ಗೆ ಏನಾಗುತ್ತೆ, ಫ್ರಿಕ್ಷನನ್ನು ಒದಗಿಸುತ್ತೆ. ಹೀಗಾಗಿ ಏನಾಗುತ್ತೆ, ಕ್ಲಚ್ ಎಂಗೇಜ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ತಿಳ್ಕೊಬೋದು. ಇತರ ರೀತಿಯ ಕ್ಲಚ್ಗಳಿಗೆ ಹೋಲಿಸಿದರೆ ಈ ಕ್ಲಚ್ ಕಡಿಮೆ ನಿರ್ವಹಣೆಯನ್ನು ಹೊಂದಿರುತ್ತದೆ. ಅಂದರೆ ಕಡಿಮೆ ನಿರ್ವಹಣೆ ಅಂತಂತಂದರೆ ನಿಮ್ಗೆ ಹೇಳಬೇಕು ಅಂತಂದರೆ, ಮೇಂಟೆನೆನ್ಸ್ ಏನಿರುತ್ತೆ,
ಕಡಿಮೆ ಇರುತ್ತೆ. ಓಕೆ, ಸೊ ಈ ಥರ. ಪ್ರಶ್ನೆ 18. ಲೀಫ್ ಸ್ಪ್ರಿಂಗ್ನ ಅಂದವಾದ ಚಿತ್ರವನ್ನು ತೆಗೆದು ಭಾಗಗಳನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ನಾವೇನು ಮಾಡಬೇಕು, 2 ಮಾರ್ಕ್ಸ್ಗೆ ಈ ಕ್ವಶನನ್ನು ಬಹಳ ಸರಿ ಕೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು, ನಾವು ಲೀಫ್ ಸ್ಪ್ರಿಂಗ್ನ ಚಿತ್ರವನ್ನು ತೆಗಿಬೇಕು. ಓಕೆ, ಸೊ ಅದಾದಮೇಲೆ ಐ ರಿಬೌಂಡ್ ಕ್ಲಿಪ್, ಮಾಸ್ಟರ್ ಲೀಫ್, ಓಕೆ, ಗ್ರ್ಯಾಚುಯೇಟೆಡ್ ಲೀವ್ಸ್, ಓಕೆ, ಸೆಂಟರ್ ಬೋಲ್ಟ್ಸ್, ಯು ಕ್ಲಿಪ್ಸ್, ಓಕೆ, ಸೆಂಟರ್ ಬೋಲ್ಟ್ಸ್. ಸೊ ಮತ್ತು ಥಿನ್ಡ್ ಆ್ಯಂಡ್ ಇವೆಲ್ಲ ಭಾಗಗಳನ್ನ ಏನು ಮಾಡಬೇಕು, ಸರಿಯಾಗಿ ಗುರುತಿಸ್ಬೇಕು. ಓಕೆ, ಚಿತ್ರವನ್ನು ತೆಗೆದು ಭಾಗಗಳನ್ನ ಗುರುತಿಸ್ಬೇಕು. 1 ಅಂಕ ಚಿತ್ರಕ್ಕೆ, 1 ಅಂಕ ಭಾಗಗಳನ್ನ ಗುರುತಿಸೋದಕ್ಕೆ ಇರುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು. ನೆಕ್ಸ್ಟ್ ಪ್ರಶ್ನೆ, ಚಾಸಿಸ್ ಗ್ರೌಂಡ್ನ ಸಾಂಕೇತಿಕ ರೂಪವನ್ನು ಬರೀರಿ ಅಂತ ಕೇಳಿದ್ದಾರೆ. ಓಕೆ, ಸೊ 5ನೇ ಯೂನಿಟ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಒಂದು ಪ್ರಶ್ನೆ, ಸಾಂಕೇತಿಕ ರೂಪವನ್ನು ಬರೆಯಿರಿ ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ, ಕೇಳ್ತಾರೆ. ಓಕೆ, ಸೊ ಅರ್ತ್ ಗ್ರೌಂಡ್ ಆಗಿರ್ಬೋದು, ಅಥವಾ ನೀವು LED, ಓಕೆ, ಇಲ್ಲ ಅಂದರೆ ಬ್ಯಾಟ್ರಿ, ಇಲ್ಲಾಂದರೆ ಥರ್ಮಿಸ್ಟರ್. ಸೊ ಈ ಥರ ತುಂಬಾ ಪ್ರಶ್ನೆಗಳನ್ನು ಏನು ಮಾಡ್ತಾರೆ, ಕೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಆಟೋಮೊಬೈಲ್ ಕೇಬಲ್ಗಳನ್ನು ವರ್ಗೀಕರಿಸಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಬ್ರೌನ್ ಕೇಬಲ್, ನೀಲಿ ಕೇಬಲ್, ಹಳದಿ ಕೇಬಲ್, ಬಿಳಿ ಕೇಬಲ್, ಹಸಿರು ಕೇಬಲ್ ಮತ್ತು ಕಪ್ಪು ಕೇಬಲ್ ಅಂತ ಇದೆ. ಸೊ ಇಲ್ಲಿ ಒಂದೊಂದೇ ನಾನು ಏನು ಮಾಡ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಈ ಕಂದು ಕೇಬಲನ್ನು ನಾವು ಬ್ಯಾಟರಿ ಸರ್ಕ್ಯೂಟ್ನಲ್ಲಿ ಬಳಸ್ತೀವಿ. ನೀಲಿ ಕೇಬಲನ್ನು ಹೆಡ್ಲ್ಯಾಂಪ್ ಸರ್ಕ್ಯೂಟ್ನಲ್ಲಿ ಬಳಸ್ತೀವಿ. ಹಳದಿ ಕೇಬಲನ್ನು ನಾವು ಜನರೇಟರ್ ಕೇಬಲ್ಗಳಲ್ಲಿ ಬಳಸ್ತೀವಿ. ಬಿಳಿ ಕೇಬಲನ್ನು ನಾವು ಇಗ್ನಿಷನ್ ಸರ್ಕ್ಯೂಟ್ಗಳಲ್ಲಿ ಬಳಸ್ತೀವಿ. ಹಸಿರು ಕೇಬಲ್ಗಳನ್ನು ನಾವು ಆಕ್ಸಿಲರಿ, ಕಪ್ಪು ಕೇಬಲನ್ನು ನಾವು ಅರ್ತ್ ಗ್ರೌಂಡ್ನಲ್ಲಿ ಏನು ಮಾಡ್ತೀವಿ, ಬಳಸ್ತೀವಿ. ಓಕೆ, ಸೊ ಇವುಗಳನ್ನು ನೀವು ಈ ಥರನೂ ಬರ್ಕೊಂಡ್ರೆ ಒಳ್ಳೆಯದು. ಇದನ್ನು 2 ಅಂಕಕ್ಕೆ ಏನು ಮಾಡ್ತಾರೆ, ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ವೈರಿಂಗ್ ಸರಂಜಾಮು ಅಂದರೆ ಎಲೆಕ್ಟ್ರಿಕಲ್ ಕೇಬಲ್ಗಳು ಅಥವಾ ತಂತಿಗಳ ಜೋಡಣೆಯ ಸಂಯೋಜನೆ. ಸೊ ನೋಡಿರಿ, ಒಂದಿಷ್ಟು ಕೇಬಲ್ಗಳ ಗುಂಪಿದೆ, ಅಥವಾ ಒಂದಿಷ್ಟು ಕೇಬಲ್ಗಳನ್ನು ನಾವು ಕೇಬಲ್ಗಳ ಗೊಂಚಕ್ಕೆ ನಾವೇನಂತೆ ವೈರಿಂಗ್ ಹಾರ್ನೆಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಮಾಡಿರ್ತೀವಿ ಅಂದರೆ ನಾವು ಬೇರೆ ಬೇರೆ ತರಹದ ಓಕೆ, ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಓಕೆ, ಸೊ ಸೆನ್ಸರ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ರೆಗ್ಯುಲೇಟರ್ ಘಟಕಗಳಾಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಆ್ಯಕ್ಟಿವೇಟರ್ಗಳನ್ನು ಒಂದರಿಂದ ಇನ್ನೊಂದಕ್ಕೆ ನಾವೇನು ಮಾಡಿರ್ತೀವಿ, ಕನೆಕ್ಟ್ ಮಾಡಿರ್ತೀವಿ. ಸೊ ಕನೆಕ್ಷನ್ ಮಾಡಲು ಬಳಸ್ತಕ್ಕಂಥ ಎಲೆಕ್ಟ್ರಿಕಲ್ ಗುಂಚ ಅಥವಾ ವೈರಿಂಗ್ ಸಿಸ್ಟಮ್ಗೆ ನಾವೇನಂತೀವಿ, ವೈರಿಂಗ್ ಸರಂಜಾಮು ಅಂತ ಏನು ಮಾಡಿ. ನೆಕ್ಸ್ಟ್ ಸೊ ಇಲ್ಲಿಗ ನಾವೇನು ಮಾಡೋಣ, 22ನೇ ಪ್ರಶ್ನೆ. ಓಕೆ, ಆಟೋಮೊಬೈಲ್ನಲ್ಲಿ ಬಳಸುವ ವಿವಿಧ ರೀತಿಯ ಎಲೆಕ್ಟ್ರಿಕಲ್ ಉಪಕರಣಗಳ ಬಗ್ಗೆ ಹೇಳ್ತಿದ್ದಾರೆ ಅವರು. ಸೊ ಒಂದೊಂದೇ ನಾವೇನು ಮಾಡ್ತಾ ಹೋಗೋಣ, ಈಗ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಬರುತ್ತೆ ಸ್ಟಾರ್ಟಿಂಗ್ ಮೋಟರ್. ಸೊ ಸ್ಟಾರ್ಟಿಂಗ್ ಮೋಟ್ರನ್ನು ನಾವು ಇಂಜಿನನ್ನು ಪ್ರಾರಂಭಿಸಲು ಏನು ಮಾಡ್ತೇವೆ, ನಾವು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಬರುತ್ತೆ ಇಗ್ನಿಷನ್ ಸ್ವಿಚ್ಚಲ್ಲಿ ನಾವು ಇಗ್ನಿಷನ್ ಕೀಯನ್ನು ಹಾಕ್ತೀವಿ. ಓಕೆ, ಈ ಥರ. ನೆಕ್ಸ್ಟ್ ಬರುತ್ತೆ ಇಗ್ನಿಷನ್ ಕಾಯಿಲ್. ಇದು 12 ವೋಲ್ಟು 22,000 ವೋಲ್ಟ್ಗೆ ಏನು ಮಾಡುತ್ತೆ, ಕರೆಂಟನ್ನು ಜಂಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬರುತ್ತೆ ಜನರೇಟರ್. ಇದು ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಬರುತ್ತೆ ಅಲ್ಟರ್ನೇಟರ್. ಇದು ಬ್ಯಾಟ್ರಿಯನ್ನು ಚಾರ್ಜ್ ಮಾಡುತ್ತೆ ಮತ್ತು AC-ಯನ್ನು DC ಕರೆಂಟಾಗಿ ಏನು ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಓಕೆ, ಡಿಸ್ಟ್ರಿಬ್ಯೂಟರ್. ಸೊ 4 ಸಿಲಿಂಡರ್, 3 ಅಥವಾ 6 ಸಿಲಿಂಡರ್ ಇಂಜಿನ್ನಲ್ಲಿ ಸೊ ಯಾವ ಸಿಲಿಂಡರ್ನಲ್ಲಿ ಸ್ಪಾರ್ಕ್ ಆಗಬೇಕನ್ನೋದನ್ನು ಇದೇನು ಮಾಡುತ್ತೆ, ಡಿಸಿಷನನ್ನು ತಗೊಳುತ್ತೆ. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಸ್ಪಾರ್ಕ್ ಪ್ಲಗ್. At the end of the compression stroke, spark will provide. Okay, spark will provide. Okay, next cutout unit. ಬ್ಯಾಟ್ರಿಯ ಸುರಕ್ಷತಾ
ಸಾಧನ. ಓಕೆ, ಬ್ಯಾಟ್ರಿ ಸುರಕ್ಷಿತ ಸಾಧನ. ಕರೆಂಟನ್ನು ಓವರ್ ಚಾರ್ಜ್ ಮಾಡೋದ್ರಿಂದ ಸ್ಟಾಪ್ ಮಾಡ್ತದೆ. ನೆಕ್ಸ್ಟ್ ಬರ್ತೈತೆ ರೀ ವೋಲ್ಟೇಜ್ ಮತ್ತು ಕರೆಂಟ್ ರೆಗ್ಯುಲೇಟರ್. ಇದೇನು ಮಾಡುತ್ತೆ ರೀ, ವೋಲ್ಟೇಜ್ ಮತ್ತು ಕರೆಂಟನ್ನು ರೆಗ್ಯುಲೇಟ್ ಮಾಡ್ತದೆ. ರೆಗ್ಯುಲೇಟ್ ಅಂತಂದ್ರೆ ಎಕ್ಸೆಸ್ ಆಗಿತ್ತು ಅಂತ ಅದನ್ನು ಸ್ಟಾಪ್ ಮಾಡ್ತದೆ. ಓಕೆ, ಈ ಥರ ನೀವು ಇದನ್ನು ತಿಳ್ಕೊಬೋದು. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಬರುತ್ತೆ ಜಂಪರ್ ವೈರ್ನ ಬಳಕೆ ಏನು ಅಂತೇಳಿ. ಸೊ ಸರ್ಕ್ಯೂಟ್ನಲ್ಲಿ ಸ್ವಿಚ್ಗಳು, ಕಂಡಕ್ಟರ್ಗಳು ಮತ್ತು ಸಂಪರ್ಕಗಳನ್ನು ಬೈಪಾಸ್ ಮಾಡುವ ಮೂಲಕ ಲೋಡೆಡ್ ಘಟಕಗಳನ್ನು, ಇದು ನೆನ್ಪಿಟ್ಕೊಳ್ಳಿ, ಲೋಡೆಡ್ ಘಟಕಗಳನ್ನು ಪರಿಶೀಲಿಸಲು ನಾವು ಏನು ಮಾಡ್ತೀವಿ ರೀ, ಜಂಪರ್ ವೈರನ್ನು ಬಳಸ್ತೀವಿ. ಆ ಸರ್ಕ್ಯೂಟ್ನ ಆ ಭಾಗವನ್ನು ಪರೀಕ್ಷಿಸಲು, ನೆಲವನ್ನು ಒದಗಿಸಲು ಅಥವಾ ಅರ್ತ್ ಗ್ರೌಂಡನ್ನು ಪ್ರೊವೈಡ್ ಮಾಡಲು ನಾವು ಏನು ಮಾಡ್ತೀವಿ ರೀ, ಸೊ ಈ ಜಂಪರ್ ವೈರ್ಗಳನ್ನು ಏನು ಮಾಡ್ತೀವಿ, ಬಳಸ್ತೀವಿ. ನೀವು ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಅಸಿಲೋಸ್ಕೋಪ್ನ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಓಕೆ, ಅಸಿಲೋಸ್ಕೋಪ್ದ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಅನೇಕ ವಿದ್ಯುತ್ ಸಮಸ್ಯೆಗಳನ್ನು ತ್ವರಿತವಾಗಿ ಮತ್ತು ನಿಖರವಾಗಿ, ತ್ವರಿತವಾಗಿ ಅಂದರೆ ಫಾಸ್ಟ್ ಮತ್ತು ಅಕ್ಯುರೇಟಾಗಿ ಪತ್ತೆ ಹಚ್ಚಲು ನಾವೇನು ಮಾಡ್ತೀವಿ, ಅಸಿಲೋಸ್ಕೋಪನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಡಿಜಿಟಲ್ ಮತ್ತು ಅನಲಾಗ್ ವೋಲ್ಟ್ ಮೀಟರ್ಗಳು ಈ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಾಗ, ಸಾಕಷ್ಟು ವೇಗವಾಗಿ ಪ್ರತಿಕ್ರಿಯಿಸುವುದಿಲ್ಲ ಅಥವಾ ಜಲ್ದಿ ಆ ಕೆಲಸ ಮಾಡದೇ ಇದ್ದಾಗ ಅಸಿಲೋಸ್ಕೋಪನ್ನು ನಾವು ವೋಲ್ಟೇಜ್ಗಳನ್ನು ಓದುವ ಮತ್ತು ಪ್ರದರ್ಶಿಸುವ, ಅತ್ಯಂತ ವೇಗವಾಗಿ ಪ್ರತಿಕ್ರಿಯಿಸುವ ವೋಲ್ಟ್ ಮೀಟರ್ ಎಂದು ಏನು ಮಾಡ್ತೀವಿ ನಾವು ಪರಿಗಣಿಸಬಹುದು. ಸೊ ನೋಡಿರಿ, ವೋಲ್ಟ್ ಮೀಟರ್ಗಳು ಏನಾಗೋದಿಲ್ಲ ರೀ, ಸರಿಯಾಗಿ ಅಥವಾ ಸ್ಪೀಡಾಗಿ ಕಾರ್ಯನಿರ್ವಹಣೆ ಆಗೋದಿಲ್ಲ. ಸೊ ಒಮ್ಮೊಮ್ಮೆ ನಮಗೆ ಸಮಸ್ಯೆಗಳಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ನಮಗೇನಾಗೋದಿಲ್ಲ ರೀ, ಗೊತ್ತಾಗೋದಿಲ್ಲ. ಸೊ ಹಿಂಗಾಗಿ ಏನು ಮಾಡ್ಬೋದು ನಾವು, ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ ರೀ, ಸೊ ಅಸಿಲೋಸ್ಕೋಪನ್ನು ಏನು ಮಾಡ್ತೇವೆ ರೀ, ಬಳಸ್ತೇವೆ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್.